ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇತ್ತೀಚೆಗೆ ನಡೆದ ಹಲವಾರು ವಿದ್ಯಮಾನಗಳು, ಬ್ರೇಕಿಂಗ್ ನ್ಯೂಸ್, ಶಾಕಿಂಗ್ ನ್ಯೂಸ್ಗಳಿಂದ ನೀವು ಬೇಸತ್ತಿದ್ದರೆ ನೀವು ಯೋಚಿಸುವ ಅಗತ್ಯವಿಲ್ಲ. ಒಂದು ವಿಭಿನ್ನವಾದ ಪ್ರಯತ್ನವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಆಧುನಿಕ ಕಾಲಘಟ್ಟದಲ್ಲಿ ಸಮಸ್ಯೆಗಳು, ಒತ್ತಡಗಳಿಂದ ನಲುಗಿ ಹೋಗ್ತಿರೋ ಜನತೆಗೆ ಶಾಂತಿ, ನೆಮ್ಮದಿ, ಚೇತನ ನೀಡುವ ಸಲುವಾಗಿ ಒಂದು ವಿಶೇಷ ಸರಣಿಯನ್ನು ಶುರು ಮಾಡ್ತಾ ಇದ್ದೀವಿ. ಇದು ನಮ್ಮ ಚಾನಲ್ನ 100ನೇ ವಿಡಿಯೋ. ನೂರನೇ ವಿಡಿಯೋದ ಭಾಗವಾಗಿ ಖ್ಯಾತ ವಿದ್ವಾಂಸರು, ಬೌದ್ಧ ಭಿಕ್ಕು, ಚಿಂತಕರೂ ಆದ ಮನೋರಕಿತ ಬಂತೇಜಿಯವರ ಸರಣಿ ಉಪನ್ಯಾಸಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಬಂತೇಜಿಯವರು ಕಳೆದ 40 ವರ್ಷಗಳಿಂದ ಬೌದ್ಧ ಭಿಕ್ಕುವಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಸಮಸ್ಯೆಗಳನ್ನು ಪ್ರಶ್ನಿಸಿ ಪರಿಹಾರ ಸೂಚಿಸುವ, ಕಷ್ಟ ಅನುಭವಿಸುತ್ತಿರುವ ಜನರಿಗೆ ಮಾರ್ಗದರ್ಶನ ನೀಡುವ ಓರ್ವ ಸಮಾಜಮುಖಿ ಚಿಂತಕರಾಗಿದ್ದಾರೆ. ಯಾಕೆಂದರೆ ಈ ಕುಡಿತ ಅನ್ನೋದು ಎಂಥ ಅಪಾಯ ಅಂತಂದರೆ ಅದೊಂದನ್ನು ನಾವು ಬ್ಯಾನ್ ಮಾಡಬೇಕು. ಬ್ಯಾನ್ ಆದರೆ ನಾನು ಕುಡಿಯೋದಿಲ್ಲ, ಅದು ಅಂಗಡಿಗಳು ಮಾರ್ತಾರೆ, ನಾವು ಇಲಿ ಪಾಸನ್ನು ಮಾರ್ತಾರೆ, ಕುಡಿದು ಬಿಡೋಕ್ಕಾದ. ನಿಮಗೆ ಗೊತ್ತಿರಲಿ, ಬಂತೇಜಿಯವರಿಗೆ ಸಪರೇಟ್ ಫ್ಯಾನ್ ಬೇಸ್ ಕೂಡ ಇದೆ. ಕೊಳ್ಳೇಗಾಲದ ಚೇತವನ ಬುದ್ಧ ವಿಹಾರದ ಮುಖ್ಯಸ್ಥರಾಗಿರುವ ಬಂತೇಜಿಯವರು ಹಾಸ್ಟೆಲ್ ಹುಡುಗರ ಪಾಲಿಗೆ ನೆಚ್ಚಿನ ಮಾರ್ಗದರ್ಶಕರಾಗಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಇವರು ಹೆಚ್ಚು ಪರಿಚಿತ. ಅವರ ಹಾಸ್ಯ ಮಿಶ್ರಿತ ಭಾಷಣ ಕೇಳಲು ಜನರು ಕಿಕ್ಕಿರಿದು ಸೇರ್ತಾರೆ. ಮಾಸ್ಟ್ರು ಚೆನ್ನಾಗಿ ಪಾಠ ಮಾಡ್ತಾರೆ, ನಾವು ಸಂತೋಷ ಪಡೋಣ, ನಾವು ಒಳ್ಳೆ ಟೀಚರ್ ಆಗೋಣ. ನಾನು ಟೀಚರ್ಗಳಿಗೊಂದು ಮಾತು ಹೇಳ್ತೀನಿ, ನೀವು ಪಾಠ ಮಾಡೋದ ಮೇಲೆ ನೆಟ್ ನಿಂತ್ಕೊಳ್ರಿ ಅಂತ. ನಿಂತ್ಕೊಂಡಲ್ಲಿ ಒಂದು ಮೆಸೇಜ್ ಹೋಯ್ತದ ಮೇಸ್ಟ್ರುಗಳು, ಹುಡುಗರಿಗೆ ಅಷ್ಟೇ ಅಣ್ಣ, ನೀವು ಓದಿರ್ ಪರಲ್ಲ ನೆಟ್ಟು ಕೂತ ಕ್ಲಾಸ್ಲಿ ಹೇಗೆ ಕೂತ್ಕೊಂಡ್ರೆ ಅದಲ್ರಿ. ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ವಾಕಿಂಗ್, ಲೇಯಿಂಗ್ ಇದೆಯಲ್ಲ, ನಿಂತ್ಕೊಳ್ಳೋದು, ನಡೆಯೋದು, ಕುಳಿತುಕೊಳ್ಳೋದು, ಮಲಗೋದು, ಕಾಲು ನೆಟ್ಗೆ ಮಲಿಕೊಳ್ಳೋದು, ಬೇಗ ಇದ್ರಿ. ಮುದುರ್ಕ ಮಲಿಕಂದ್ರೆ ಅದು ದಯ್ಯ ಮಲಿಕೊಂಡಾಗ ಇದು ಬಹಳ ನೋವಾಗುತ್ತೆ ನನಗೆ ಅನೇಕ ಸರಿ. ಈ ಪ್ರವಚನದ ಜೊತೆಗೆ ಮುಂಬರುವ ಪ್ರವಚನಗಳಲ್ಲಿ ವಿದ್ಯಾರ್ಥಿಗಳಿಗೆ, ಗೃಹಿಣಿಯರಿಗೆ, ಸಾಮಾನ್ಯರಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ಹೀಗೆ ಪ್ರತಿ ವರ್ಗಕ್ಕೂ ವಿಶೇಷ ಉಪನ್ಯಾಸ ಸಂಚಿಕೆಗಳು ಇನ್ನು ಮುಂದೆ ಪ್ರಸಾರವಾಗ್ತವೆ. ಹಾಗಾದರೆ ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಸಾಧು. ಪ್ರಿಯ ಬಂಧುಗಳೇ, ಭಾರತ ಒಂದು ಶ್ರೀಮಂತ ರಾಷ್ಟ್ರ. ಐತಿಹಾಸಿಕವಾಗಿ ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ ಆ್ಯಂಡ್ ಇನ್ಹ್ಯಾಬಿಟೆಡ್ ಬೈ ದಿ ಪೋರ್ ಪೀಪಲ್. ವೈ ಇಟ್ ಈಸ್ ಸೋ? ಇದೊಂದು ಭಾರತ ಶ್ರೀಮಂತ ರಾಷ್ಟ್ರ, ಭಾರತೀಯರು ಬಡವರಾಗಿದ್ದಾರೆ. ಯಾಕೆ? ಇದನ್ನು ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಸಿಂಧು ಬಯಲು ನಾಗರಿಕತೆಯಿಂದ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ, ಸ್ವತಂತ್ರ ಭಾರತ, ಈ ಹಂತಗಳಲ್ಲಿ ನಾವು ಇತಿಹಾಸವನ್ನು ನೋಡ್ತೀವಿ. ಈ ಪರಂಪರೆಯಲ್ಲಿ ನಾವು ಏನನ್ನು ಕಾಣ್ತೀವಿ? ಒಂದು ರಾಷ್ಟ್ರದ ಶ್ರೀಮಂತಿಕೆ ಎಲ್ಲಿದೆ? ಕಟ್ಟಡಗಳಲ್ಲಿದೆಯೇ? ನೀರಾವರಿಯಲ್ಲಿದೆಯೇ? ಎಲ್ಲಿದೆ? ಶಿಕ್ಷಣದಲ್ಲಿದೆ? ಆಸ್ತಿ ಸಂಪತ್ತಿನಲ್ಲಿದೆಯೇ? ಪ್ರಕೃತಿ ಪರಿಸರದಲ್ಲಿದೆಯೇ? ಇವನ್ನೆಲ್ಲ ನೋಡಿದಾಗ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಂದು ರಾಷ್ಟ್ರದ ನಿಜವಾದ ಸಂಪತ್ತು ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸಸ್. ಯಾವಾಗ ಹ್ಯೂಮನ್ ರಿಸೋರ್ಸಸ್ ಅದು ಶ್ರೀಮಂತವಾಗುತ್ತೆ, ಮಾನವ ಸಂಪನ್ಮೂಲ, ರಾಷ್ಟ್ರ ಶ್ರೀಮಂತ ರಾಷ್ಟ್ರವಾಗುತ್ತೆ. ಎಲ್ಲವೂ ಇತ್ತು, ಮಾನವ ಸಂಪತ್ತು ಅದು ಬಲಹೀನವಾದಾಗ ಯಾವುದೇ ಒಂದು ರಾಷ್ಟ್ರ ಶ್ರೀಮಂತ ರಾಷ್ಟ್ರ ಬರಲು ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲೇ ಇತ್ತು. ಭಾರತದ ಒಂದು ಪರಂಪರೆಯನ್ನು ವಿಶ್ಲೇಷಿಸಿ ನೋಡಿದಾಗ ಭಾರತದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗೌತಮ ಬುದ್ಧರು ಜ್ಞಾನೋದಯವನ್ನು ಪಡೆದು ಅವರ ಮೊಟ್ಟಮೊದಲ ಬೋಧನೆ ಧಮ್ಮಚಕ್ರ ಪ್ರವರ್ತನ ಸೂತ್ರ. ಈ ಧಮ್ಮಚಕ್ರ ಪ್ರವರ್ತನ ಸೂತ್ರದಲ್ಲಿ ಅವರು ಮಧ್ಯಮ ಮಾರ್ಗವನ್ನು ಬೋಧನೆ ಮಾಡಿದರು. ಈ ಮಧ್ಯಮ ಮಾರ್ಗ ಅಂದರೆ ಯಾವುದೇ ಒಂದು
ಚಿಂತನೆಯು ಕೂಡ ಇಂದ್ರಿಯ ಭೋಗವಿಲಾಸ ಜೀವನ ಕಂಡುಕೊಳ್ಬಾರ್ದು, ದೇಹದಂಡೆಯನ್ನು ಕೂಡ ಅಂಟ್ಕೊಳ್ಬಾರ್ದು. ಮತ್ತೇವ ಮಾರ್ಗವನ್ನು ಬೋಧನೆ ಮಾಡಿ ಅಷ್ಟಾಂಗ ಮಾರ್ಗವನ್ನು ಬೋಧನೆ ಮಾಡಿದ್ದಾರೆ. ಇದೇ ಶೀಲ ಸಮಾಧಿ ಪ್ರಜ್ಞೆಯ ಮಾರ್ಗ. ಮನುಷ್ಯ ನೀನು ಯಾರು, ಓ ಆರ್ ಯು, ಹೂ ಆರ್ ಮೈ ಅಂತ ಪ್ರಶ್ನೆ ಹಾಕೊಂಡಾಗ ಅಯ್ಯೋ ಅಗ್ರಿಗೇಟ್ಸ್ ಅಂತ ಹೇಳ್ತೀವಿ. ಪಂಚಸ್ಕಂದ ಹಸಿವಿದ್ದಾಗ ಮನುಷ್ಯ ಊಟ ಮಾಡ್ತಾನೆ, ಪ್ರಾಣಿ ಊಟಕ್ಕಾಗಿ ಬಯಸುತ್ತೆ. ಹಸಿವು, ನಿದ್ರೆ, ಮಲಗ್ತಾನೆ, ಪ್ರಾಣಿಗಳು ಮಲಗ್ತದೆ, ಮನುಷ್ಯರು ಮಲಗ್ತಾನೆ, ನಿದ್ರೆ ಮಾಡ್ತಾನೆ. ಮತ್ತು ಇಂದ್ರಿಯ ಭೋಗ ಸುಖ, ಸಂತಾನವನ್ನು ಪಡಿತಾನೆ, ಪ್ರಾಣಿಗಳು ಪಡಿತವೆ, ಮನುಷ್ಯನು ಪಡಿತಾನೆ. ಅದರ ಜೊತೆಗೆ ಭಯ, ಪ್ರಾಣಿಗಳು ಭಯ ಇದೆ, ಮನುಷ್ಯನಿಗೂ ಭಯ ಇದೆ, ತನ್ನಂತ ರಕ್ಷಣೆ ಮಾಡಿಕೊಡ್ಬೇಕು ಅಂತ ಫೈಟ್ ಮಾಡ್ತಾನೆ. ಇಷ್ಟೇ ಈ 4 ಕೂಡ. ಅದರಲ್ಲಿ ನಾವು ಮುಖ್ಯವಾಗಿ ಈ ಮನುಷ್ಯ ಮತ್ತು ಪ್ರಾಣಿಗೆ ವ್ಯತ್ಯಾಸ ಎಲ್ಲಿಂದ ಬರ್ತವೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಒಂದು ಧರ್ಮ, ಒಂದು ಫಿಲಾಸಫಿ, ಒಂದು ಮಾರ್ಗ. ಪ್ರಾಣಿಗಳಿಗೇನೋ ಅವು ಕಾಡಲ್ಲಿಯೋ ಪ್ರಕೃತಿ ಪರಿಸರದಲ್ಲಿಯೋ ಪ್ರಾಣಿ ಪಕ್ಷಿ ಜೀವರಾಶಿ ಸಂಕುಲಗಳು ಈಗ ಬರುತ್ತೆ, ಪ್ರಕೃತಿ ಲಾ ಆಫ್ ನೇಚರ್ನಲ್ಲಿ. ಆದರೆ ಮನುಷ್ಯನಿಗೆ ಅವನು ಬುದ್ಧಿ ಇದೆ, ಅವನಿಗೊಂದು ಮನಸ್ಸಿದೆ. ಈ ಮನಸ್ಸಿದೆಯಲ್ಲ, ಇದು ಬಹಳ ಪ್ರಧಾನವಾದದ್ದು. ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲವಾಗಬೇಕಾದ್ರೆ ಮನುಷ್ಯ ತನ್ನ ಮನಸ್ಸನ್ನು ಅದನ್ನು ನೋಡಬೇಕು. ಆ ಮನಸ್ಸು ಮನುಷ್ಯನಿಗೆ ಅದು ಸುಪ್ರೀಮ್, ಸಾವರಿನ್, ಪವರ್ಫುಲ್. ನಥಿಂಗ್ ಇಸ್ ಸೋ ಪವರ್ಫುಲ್ ದೆನ್ ಹ್ಯೂಮನ್ ಮೈಂಡ್. ಮನುಷ್ಯನಿಗೆ ಮನಸ್ಸು ಬಹಳ ದೊಡ್ಡದು, ಅದೇ ಕೇಂದ್ರ ಬಿಂದು. ಅದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ರೈತ ತಾನು ವ್ಯವಸಾಯ ಮಾಡ್ತಾನೆ, ಭೂಮಿಯಲ್ಲಿ ಬಿತ್ತು ಬೆಳೆದು ಫಸಲನ್ನು ತಗೊಳ್ತಾನೆ. ಅದೇ ರೀತಿಯಲ್ಲಿ ಮನುಷ್ಯ ತನ್ನ ಮನೋಭೂಮಿಯಲ್ಲಿ ವ್ಯವಸಾಯ ಮಾಡಿದರು, ಅದನ್ನು ಪ್ಯೂರಿಫಿಕೇಷನ್, ಕಲ್ಟಿವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಮೈಂಡ್. ಅಂದರೆ ಮನುಷ್ಯನ ಮನಸ್ಸು ಕುಶಲ ಮತ್ತು ಅಕುಶಲ, ಹೋಲ್ಸಮ್ ಥಾಟ್ಸ್ ಆ್ಯಂಡ್ ಅನ್ಹೋಲ್ಸಮ್ ಥಾಟ್ಸ್ ಅಂತ. ಅಂದರೆ ಒಳ್ಳೆಯದು ಆಲೋಚನೆ, ಕೆಟ್ಟ ಆಲೋಚನೆ ಎರಡೂ ಕೂಡ ಇದೆ. ಯಾವುದು ಇದರ ಮೂಲ ಯಾವುದು? ಕೆಟ್ಟ ಆಲೋಚನೆ, ಲೋಭ, ಗ್ರೀಡ್, ದುರಾಸೆ, ಮೋಹ, ಅಟ್ಯಾಚ್ಮೆಂಟ್, ದ್ವೇಷ, ಹೇಟ್ರೆಡ್ನೆಸ್. ಇದು ಅಕುಶಲವಾದಂಥ ಮೂಲ ಬೇರುಗಳು. ಕುಶಲವಾದ ಬೇರಿನ ಮೂಲ ಯಾವುದು? ಅಲೋಭ, ಅಮೋಹ, ಅದ್ವೇಷ. ಅಂದರೆ ಅದರಲ್ಲಿ ಕರುಣೆ. ಏನು ಕರುಣೆ? ಮೈತ್ರಿ, ಸಮತ, ಉಪೇಗ, ಈ ರೀತಿ ಅಂಶಗಳು ಬರ್ತವೆ. ಅದರಲ್ಲಿ ಕರುಣೆ ಅಂದ್ರೇನು? ಎಲ್ಲ ಜೀವಸಂಕುಲ ಜೀವಿಗಳ ಮೇಲೆ ಎಲ್ಲಕ್ಕೂ ಜೀವ ಇದೆ, ಪ್ರತಿಯೊಂದು ಜೀವ ಬದುಕಬೇಕು ಅಂತ ಬಯಸುತ್ತಾದ್ರಿಂದ ಯಾವುದೇ ವ್ಯಕ್ತಿ, ಯಾವುದೇ ಜೀವಗಳನ್ನು ಕೂಡ, ಮಾನವನಾಗಲಿ ಜೀವ ಸಂಕುಲವನ್ನಾಗಲಿ ಹಾನಿ ಮಾಡಬಾರ್ದು. ಯಾಕಂದರೆ ಅದಕ್ಕೂ ಕೂಡ ಬದುಕುವ ಹಕ್ಕಿದೆ. ಅದು ಬದುಕುವ ಹಕ್ಕಿರೋದ್ರಿಂದ ಅದನ್ನು ಕೊಲ್ತಕ್ಕಂಥ ಹಕ್ಕು ಯಾರಿಗೂ ಇಲ್ಲ. ಯಾಕಂದರೆ ಅದಕ್ಕೆ ಜೀವ ಕೊಡೋ ಶಕ್ತಿ ನಮಗಿಲ್ಲ ಅಂದರೆ ಅದನ್ನು ಕೊಲ್ತಕ್ಕಂಥ ಹಕ್ಕಿಲ್ಲ. ಪ್ರತಿಯೊಂದು ಜೀವನೂ ಕಾಪಾಡಬೇಕು. ಇದ್ರ ಜೊತೆಗೆ ಈ ಮೈತ್ರಿ ಅಥವಾ ಮೆತ್ತ ಆಗ್ತದೆ. ವಾಟ್ ಈಸ್ ಲವ್? ಈ ಶೇರಿಂಗ್, ಉಣ್ಣೋದು, ಉಟ್ಕೊಳ್ಳೋದು, ಸುಖ ಪಡೋದನ್ನು ಹಂಚ್ಕೊಳ್ಳೋದು. ಪ್ರೀತಿ ಅಂದರೆ ಜಗತ್ತು ಅಸ್ತಿತ್ವದಲ್ಲಿ ದೇವತೆ ಅದರ ನಿಜ. ಪ್ರೀತಿ ಬಹಳ ಮುಖ್ಯ. ಪ್ರೀತಿ ಬಯಸಿದಾಗ ಸಿಗ್ತೈತೆ, ದ್ವೇಷ ಬಂದ್ಬಿಡ್ತದೆ. ಆದ್ದರಿಂದ ಅದು ಭಾಗಶಃ ಪ್ರೀತಿ, ದ್ವೇಷ, ಲವ್ ಆ್ಯಂಡ್ ಹೇಟ್ರೆಡ್ನೆಸ್ ಗೋ ಟುಗೆದರ್. ಅದಕ್ಕಿಂತ ಪ್ರೀತಿಗಿಂತ ದೊಡ್ಡದು ಮೈತ್ರಿ ಅಂತ. ವಾಟ್ ಈಸ್ ಮೆತ್ತ ಆರ್ ಮೈತ್ರಿ ಅಂತ ಹೇಳಿದ್ರೆ, ಲೈಕ್ ಎ ಮದರ್ ಲುಕಿಂಗ್ ಆಫ್ಟರ್ ಓನ್ಲಿ ಸನ್. ಒಬ್ಬ ತಾಯಿ ತನ್ನ ಒಬ್ಬನೇ ಮಗನ ಯಾವ ರೀತಿ ಕಾಪಾಡ್ತಾಳೆ ಅಂದರೆ, ಅದನ್ನು ಯಾವುದಾರ ಒಂದು ತಾಯಿಯನ್ನು, ಏನಮ್ಮ ನಿನ್ನ ಮಗನನ್ನು ಯಾವ ರೀತಿ ಕಾಪಾಡ್ತೀಯ ಅಂತ ಕೇಳಿದಾಗ ಆ ತಾಯಿಗೆ ಅದನ್ನು ಹೇಳೋದಕ್ಕೆ ಭಾಷೆ ಸಾಲೋದಿಲ್ಲ. ಆಕೆಗೆ ತನ್ನ ಮನಸ್ಸಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಯಾಕೆಂದರೆ ತನ್ನ ಮಗನಿಗೋಸ್ಕರ ಆ ತಾಯಿ ತನ್ನ ಇಡೀ ಜೀವವನ್ನೇ ತ್ಯಾಗ ಮಾಡಿ, ಜೀವನ ಒಂದು ಸರಿ ಸತ್ತು ಹುಟ್ಟಿ ಆ ಮಗುವನ್ನು ಪಡೆದಿರ್ತಾಳೆ. ವಾರ್ ಈಸ್ಟ್ ಈ ನೇಷನ್, ಮೆಟರ್ನಿಟಿ ಈಸ್ಟ್ ಈ ವಿಮೆನ್. ಅದಕ್ಕೆ ಅದರ ಜೊತೆಗೆ ಶೀತ ಆಗುತ್ತೆ, ಕಾವಾಗುತ್ತೆ ಅಂತ ಆಹಾರ ಕೊಟ್ಟು, ನಿತ್ಯಗೆಟ್ಟು, ಬುದ್ಧಿಗೊಟ್ಟು ಮಗುವನ್ನು ಸಾಕಿ ಅದನ್ನು ನರ್ಸ್ ದ ಬೇಬಿ, ಪ್ರೊಟೆಕ್ಟ್ ದ ಚೈಲ್ಡ್ ಆ್ಯಂಡ್ ಫ್ರೀ ದಿ ಅಡಲ್ಟ್ ಅಂತ ಈ ರೀತಿ ಮಗುವನ್ನು ಕಾಪಾಡುತ್ತಾರೆ. ಅದು ಒಬ್ಬ ತಾಯಿ ತನ್ನ ಮಗನ ಯಾವ ರೀತಿ ಕಾಪಾಡ್ತಾಳೆ, ಒಬ್ಬನೇ ಮಗನ ಕಾಪಾಡೋದ್ಮೇಲೆ ಈ ಮೈತ್ರಿಯನ್ನು ಮೊದಲು ವ್ಯಕ್ತಿ ತನ್ನನ್ನು ತಾನು ಕಾಪಾಡ್ಬೋದು. ಟೇಕ್ ಕೇರ್ ಆಫ್ ಒನ್ ಸೆಲ್ಫ್. ಈ ಮೈತ್ರಿದು ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಜೀವಿಗಳು ಎಲ್ಲವೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕ್ಬೋದು. ಇದನ್ನು ಮೈತ್ರಿ ಅಂತ ಹೇಳಿ. ಈ ಮೈತ್ರಿ ಮತ್ತು ಉಪೇಕ, ಇದರ ಅಟ್ಯಾಚ್ಮೆಂಟ್ ನಾವು ಹೇಟ್ರೆಡ್ನೆಸ್, ಯಾರನ್ನು ದ್ವೇಷಿಸಬಾರ್ದು, ಯಾವುದು ಕಂಟ್ರೋಲ್ಬಾರ್ದು. ಇದು ಉಪೇಕ ಅಂತ ಹೇಳ್ತೀನಿ. ಈಕ್ವಾನಿಮಿಟಿ, ಸಮಚಿತ್ತವನ್ನು ಕಾಪಾಡ್ಬೋದು. ಮತ್ತು ಅಪ್ರಿಷಿಯೇಟಿವ್ ಜಾಯ್,
ಒಬ್ಬರು ಚೆನ್ನಾಗಿ ಬದುಕ್ತಾರೆ, ಬಾಳ್ತಾ ಇದ್ದಾರೆ, ನಾವು ಸಂತೋಷ ಪಡಬೇಕು, ಅದು ಹೊಟ್ಟೆ ಕಿಚ್ಚು ಪಡೋದು ತಪ್ಪಾಗುತ್ತೆ. ಎಲ್ಲ ಹಿನ್ನೆಲೆಯಲ್ಲಿ ಭಾರತದ ಮಾನವ ಸಂಪನ್ಮೂಲವನ್ನು ಶ್ರೀಮಂತಗೊಳಿಸಬೇಕಾದ್ರೆ ಮಾತಾಪಿತೃಗಳ ಪಾತ್ರ ಬಹಳವಾಗಿದೆ. ಅವರು ಮಕ್ಕಳನ್ನ ಪಡೆದ ಮೇಲೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಅವರಿಗೆ ಒಳ್ಳೆಯ ಪರಿಸರ ಮತ್ತು ನ್ಯೂಟ್ರಿಯೆಂಟ್, ಒಳ್ಳೆಯ ಆಹಾರ, ಒಳ್ಳೆಯ ಪರಿಸರ ಮತ್ತು ಅವ್ರ ಬುದ್ಧಿ ಬರೋದಕ್ಕಿಂತ ಮೊದಲೇ ಮಕ್ಕಳಿಗೆ ಒಂದು ಶ್ರದ್ಧೆಯನ್ನು ಕೊಡಬೇಕು, ನಾಲೆಡ್ಜ್ ಕೊಡಬೇಕು. ನಾಲೆಡ್ಜ್ ಜೊತೆಗೆ ಪ್ರಜ್ಞೆ, ಈ ಪ್ರಜ್ಞೆಯಿಂದ ಮನುಷ್ಯನಿಗೆ ಬೆಳಕು ಅಂದರೆ ಶೀಲ, ಸಮಾಧಿ, ಪ್ರಜ್ಞೆಯನ್ನು ಬಾಲ್ಯದಲ್ಲಿ ಮಕ್ಕಳಿಗೆ ಒಂದು ಶ್ರದ್ಧೆಯನ್ನು ಮೂಡೋ ರೀತಿಯಲ್ಲಿ ಅವರು ಒಂದು ಪರಿಸರವನ್ನು ಸೃಷ್ಟಿ ಮಾಡಿ ಶಾಲಾ ಕಾಲೇಜುಗಳಿಗೆ ಹೋದಾಗ ಟೀಚರ್ಸು ಈ ಮಗುವಿಗೆ ಪಾಠ ಪ್ರವಚನ ಮಾಡುವಾಗ ಸಿಲೆಬಸ್ ಪ್ರಕಾರ ಪಾಠ ಮಾಡ್ತಾರೆ. ಏನು ವ್ಯಾವಹಾರಿಕವಾದಲ್ಲ, ಸಿಲೆಬಸ್ಲಿ ಅದು ಮ್ಯಾಥಮೆಟಿಕ್ಸ್ ಇರ್ಬೋದು, ಭಾಷೆ ಇರ್ಬೋದು, ಮಾತೃಭಾಷೆ ಅಥವಾ ವಿವಿಧ ಭಾಷೆಗಳಿರ್ಬೋದು, ಸೈನ್ಸ್, ಟೆಕ್ನಾಲಜಿ, ಕಂಪ್ಯೂಟರ್, ಈ ಸ್ಕಿಲ್ಫುಲ್ ಕೌಶಲ್ಯ ಇವೆಲ್ಲ ಕೂಡ ನಾಲೆಡ್ಜನ್ನು ಕೊಡ್ತಾರೆ. ಅದರ ಜೊತೆಗೆ ಈ ನೈತಿಕ ಶಿಕ್ಷಣವನ್ನು ಕೊಡಬೇಕು. ತಾಯಿ ತಂದೆ ಕಡೆ ಮಗುಗೆ ಆರ್ ತಂದೆ ತಾಯಿಗಳು ತಿಳಿಸ್ಕೊಡ್ಬೇಕು ಮಗುಗೆ. ತಾಯಿ ತಂದೆ ಅದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಪರವಾಗಿಲ್ಲ, ಟೀಚರ್ಸ್ ಇದ್ದಾರೆ ಶಾಲಾ ಕಾಲೇಜಿನಲ್ಲಿ, ಅವರು ಆ ಮಗುಗೆ ಅವ್ರಿಗೆ ನೀನು ಯಾರು ಅಥವಾ ನಾನು ಯಾರು ಅಂತ ತಿಳಿಸ್ಕೊಡ್ಬೇಕೇನಂತ. ಐ ಆಮ್ ದಿ ಬಾಡಿ ಆ್ಯಂಡ್ ದಿ ಮೈಂಡ್, ನಾನು ನಾಮರೂಪ. ನನ್ನ ಶರೀರ ಚೆನ್ನಾಗಿರಬೇಕು ಅಂತೇಳಿದ್ರೆ ಅದಕ್ಕೆ ನ್ಯೂಟ್ರಿಯೆಂಟ್ ಶಿಪ್ಪೆದಾಯಕವಾದ ಆಹಾರ ಕೊಡಬೇಕು, ಶುದ್ಧವಾದ ನೀರು, ಶುದ್ಧವಾದ ಆಹಾರ, ವ್ಯಾಯಾಮ, ಶರೀರವನ್ನು ದುಡಿಮೆಯಿಂದ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಮನಸ್ಸು ಚೆನ್ನಾಗಿರಬೇಕಾದ್ರೆ ಅದಕ್ಕೊಂದು ಧ್ಯಾನ ಕೊಡಬೇಕು. ಧ್ಯಾನ ಆದರೆ ದ ಪ್ಯೂರಿಫಿಕೇಷನ್, ಕಲ್ಟಿವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಮೈಂಡ್. ಆ ಮಗುಗೆ ಸ್ವಲ್ಪ ಹೊತ್ತು ಪಾಠ ಪ್ರವಚನ ಮಾಡೋಕ್ಕಿಂತ ಮೊದಲೇ ಸಾಮಾನ್ಯ ಎಲ್ಲ ಟೀಚರ್ಸ್ ಏನು ಹೇಳ್ತಾರೆ, ಮಕ್ಕಳನ್ನ ಮಾತಾಡಬೇಡಿ ಮಾತಾಡೋದಾರ ಮಗುವನ್ನಿಟ್ಟು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಅಬ್ಸರ್ವ್ ದ ಬ್ರೀದಿಂಗ್. ಒಂದು ಕ್ಷಣ ಆ ಮಗು ತನ್ನ ಉಸಿರಾಟವನ್ನು ನೋಡಿ ಅಂತ ಅವಕಾಶ ಮಾಡಿಕೊಟ್ಟಾಗ ಆ ಮಗು ಏಕಾಗ್ರತೆಯನ್ನು ಬೆಳೆಸ್ಕೊಂಡು ಚಾಂಪಿಯನ್ ಆಗುತ್ತೆ ಯಾವುದೇ ಕ್ಷೇತ್ರದಲ್ಲಿ. ಹಾಗಾಗಿ ತಾಯಿ ತಂದೆಗಳ ಜವಾಬ್ದಾರಿ ಮಹತ್ತರವಾದದ್ದು. ಮಗುಗೆ ಧರ್ಮವನ್ನು ಕೊಡಬೇಕು, ಸತ್ಯದ ಮೂಲವನ್ನು ತಿಳಿಸ್ಕೊಡ್ಬೇಕು, ಪಂಚಶೀಲವನ್ನು ಪರಿಚಯ ಮಾಡಬೇಕು. ಏನು ಪಂಚಶೀಲ? ಪ್ರಾಣ ಹತ್ಯೆ ಮಾಡಬಾರ್ದು, ಜೀವ ರಕ್ಷಣೆ ಮಾಡಬೇಕು. ಅದನ್ನು ನಾನು ವೀರಮಣಿ ಸಿಕ್ಕಪ್ಪ ನಮ್ಮ ಸಮಾಧಿಯ ಕಳ್ಳತನ ಮಾಡಬಾರ್ದು, ನೀಡದ ಹೊರತು ಅದನ್ನು ನಾವು ಎತ್ಕೊಳ್ಬಾರ್ದು, ಬೇರೆ ವಸ್ತುನ ಅನುಮತಿ ಇಲ್ಲದೆ ಮುಟ್ಟಬಾರ್ದು. ಅದರ ಬದಲು ದಾನಶೀಲ ಬದುಕು. ಯಾವುದೇ ವ್ಯಕ್ತಿ ತನ್ನ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರು ಪರಸ್ಪರ ನಿಷ್ಠೆ, ವಿಶ್ವಾಸ, ಗೌರವಗಳಿಂದ ಬದುಕಬೇಕು. ಅಪಸ್ವರ ಬರಬಾರ್ದು. ಸಂಸಾರ ಬಹಳ ಪವಿತ್ರವಾದ್ದು. ಅದು ಒಂದು ದಿನ 2 ದಿನದ ಜೀವನ ಅಲ್ಲ, ಲೈಫ್ ಲಾಂಗ್ ಬದುಕಿ ಬಾಳಬೇಕಾದ್ರೆ ಮನೆ ನಿಂತಿರೋದು ಮಣ್ಣಿನ ಮೇಲೆ, ಅದೇ ಎಣ್ಣಿನ ಮೇಲೆ. ವೆದರ್ ಈಸ್ಟ್ ಆರ್ ವೆಸ್ಟ್, ಹೋಮ್ ಈಸ್ ಬೆಸ್ಟ್ ಅಂತ. ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿ ಎಲ್ಲ ಆದಮೇಲೆ ಮನೆ ಹೋದಾಗ ನಮ್ಮ ಮನೆ ತವರು ಸುಖ ಇರುತ್ತೆ. ಏಕೆಂದರೆ ಮನೆ ಇದ್ದರೆ ಇಟ್ಟಿಗೆ ದಾರಿಗಳಿಂದ ಕಟ್ಟಿರ್ತಕ್ಕಂಥ ಮನೆ, ಅದು ಮನೆ ನಮ್ಮ ರಕ್ಷಣೆ ಇದ್ದರೂ ಕೂಡ ಪ್ರೀತಿ ವಿಶ್ವಾಸಗಳಿಂದ ಪತಿ ಪತ್ನಿಯರು ಒಳ್ಳೆಯ ಪರಿಸರವನ್ನು ಸೃಷ್ಟಿ ಮಾಡಿದಾಗ ಮಕ್ಕಳ ಮೇಲೆ ಒಳ್ಳೆಯ ಪ್ರಭಾವ ಬೀರ್ತದೆ. ಆದ್ದರಿಂದ ಮನೆಯಲ್ಲಿ ಶಾಂತಿಯಾದಂಥ ವಾತಾವರಣ ಬೆಳಿಗ್ಗೆ ಪ್ರಾರಂಭವಾದಂಥ ನಮ್ಮ ಜೀವನದಲ್ಲಿ ಅದರಿಂದ ನೈತಿಕ ಶೀಲ, ಸಮಾಧಿ ಮತ್ತು ಅದರ ಏಕಾಗ್ರತೆ ಮತ್ತು ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಪರಿಸರವನ್ನು ನಾವು ಸೃಷ್ಟಿ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಟೀಚರ್ಸು ಕೂಡ, ಬೋಧಕರು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ನೈತಿಕ ಶಿಕ್ಷಣ ಕೊಡೋದ್ರ ಜೊತೆಗೆ ಟೀಚರ್ಸು ಕೂಡ ವೈಚಾರಿಕ ನೆಲೆಗಟ್ಟಿನಲ್ಲಿ ಮಕ್ಕಳಿಗೆ ನೈತಿಕ ಶಿಕ್ಷಣ ಅವರು ಬೋಧನೆ ಮಾಡಬೇಕು. ಮಕ್ಕಳಿಗೆ ಪರಿಸರ ಸೃಷ್ಟಿ ಮಾಡಿ ಕರುಣೆ, ಮೈತ್ರಿಯನ್ನು ಮಕ್ಕಳಿಗೆ ಮನಸ್ಸಲ್ಲಿ ತುಂಬಬೇಕು. ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಒಂದು ಪರಿಸರನ ಸೃಷ್ಟಿ ಮಾಡಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಾತಾಪಿತೃಗಳು, 2ನೇದು ಶಾಲಾ ಕಾಲೇಜಲ್ಲಿ ಬೋಧನೆ ಮಾಡತಕ್ಕಂಥ ಟೀಚರ್ಸ್ಗಳು, ಬೋಧಕರು, ಪ್ರೊಫೆಸರ್ಸ್, ಟೀಚರ್ಸ್ 1ನೇ ಕ್ಲಾಸಿಂದ ಉನ್ನತ ಶಿಕ್ಷಣವರೆಗೆ, ಸಂಶೋಧನೆವರೆಗೂ ಕೂಡ ಈ ಅಕಾಡೆಮಿಕ್ ಎಜುಕೇಷನ್ ಜೊತೆಗೆ ನೈತಿಕ ಶಿಕ್ಷಣ ಕೊಡಬೇಕಾದ್ದು ಒಂದು ರಾಷ್ಟ್ರದ ಮೂಲಭೂತ ಕರ್ತವ್ಯ ಮತ್ತು ಪ್ರಜೆಗಳಿಗೆ ಅದೊಂದು ಹಕ್ಕಾಗಿ ಪಡ್ಕೊಳ್ತಕ್ಕಂಥದ್ದು. ಇದರ ಜೊತೆಗೆ ದೇಶ ಆಳ್ತಕ್ಕಂಥ ದೊರೆಗಳು ಅದು ಸುಖಿ ರಾಜ್ಯವನ್ನು ಕಟ್ಟಬೇಕು, ವೆಲ್ಫೇರ್ ಸ್ಟೇಟ್ ಕಟ್ಟತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು.